ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಮಹದೇವಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ದಲಿತ ಸಿಎಂ ವಿಚಾರವಾಗಿ. ಈಗ ಮಹದೇವಪ್ಪ ಅವರ ಹೇಳಿಕೆಗೆ ಸಚಿವ KN ರಾಜಣ್ಣ ಕೂಡ ಧ್ವನಿಗೂಡಿಸಿದ್ದಾರೆ. ಸಿದ್ದು ಪೂರ್ಣಾವಧಿ ಸಿಎಂ ಆಗೋದು ಶಾಸಕರ ಅಭಿಪ್ರಾಯ. ನೋಡಿ, ರಾಜ್ಯ ರಾಜಕೀಯದಲ್ಲಿ ದಲಿತ ಸಿಎಂ ಕೂಗು ಯಾವ ರೀತಿಯಾಗಿ ಮುನ್ನೆಲೆಗೆ ಬರ್ತಾ ಇದೆ ಅಂತೇಳಿ. ಸಿಎಂ ಬದಲಾವಣೆ ಮಾಡಿದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಟರ್ಮ್ ಅಂತೇಳಿ ಇದ್ದೆ ಅವರೇನಾದರೂ ಬದಲಾವಣೆ ಮಾಡುವಂಥ ನಿರೀಕ್ಷೆಗಳಿದ್ದರೆ ಆಗ ಸಿಎಂ ಸ್ಥಾನಕ್ಕೆ ದಲಿತ ಸಮುದಾಯದವರಿಗೆ ಕೊಡಲಿ. ಸಿಎಂ ಆಗುವ ಅರ್ಹತೆ ಪರಮೇಶ್ವರ್ಗೆ ಎಲ್ಲವೂ ಇದೆ. DK ಶಿವಕುಮಾರ್ ಕೂಡ ಸಿಎಂ ಆಗಲಿ ಅಂತ ಹೇಳ್ತಾರೆ ರಾಜಣ್ಣ ಅವರು. ಸಿಎಂ ಆಗುವ ಅರ್ಹತೆ ಎಲ್ಲರಿಗೂ ಇದೆ ಅಂತೇಳಿ ಬಹಿರಂಗ ಚರ್ಚೆ ಬೇಡ. ಮಹದೇವಪ್ಪ ಅವರ ಹೇಳಿಕೆಯ ವಿಚಾರವಾಗಿ KN ರಾಜಣ್ಣಗೆ ನೋಡಿ, KN ರಾಜಣ್ಣ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಅವರು ಧ್ವನಿಗೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ DK ಶಿವಕುಮಾರ್ ಕೂಡ ಸಿಎಂ ಆಗಲಿ ಅಂತೇಳಿ ರಾಜಣ್ಣ ಅವರು ಹೇಳಿದ್ರಲ್ಲ, ಈಗ ಮಧು ಬಂಗಾರಪ್ಪ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಬಹಿರಂಗ ಚರ್ಚೆ ಬೇಡ, ಸಿಎಂ ಆಗುವ ಅರ್ಹತೆ ಎಲ್ಲರಿಗೂ ಇದೆ ಅಂತೇಳಿ ಮಧು ಬಂಗಾರಪ್ಪ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ನೋಡಿ, ಹಾಗಾದ್ರೆ ದಲಿತ ಸಿಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿಎಂದು ನಾವು ಮೊದಲು ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂ ಆಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿ ಎಮ್ಮನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿ ಎಮ್ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. DK ಶಿವಕುಮಾರ್ನ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. DK ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರಿಗೂ ಆಕ್ಷೇಪಣೆ ಇರಬಾರ್ದು. ಇವ್ರಾಗೋದಕ್ಕೂ ಅವ್ರಿಗೂ ಆಕ್ಷೇಪಣೆ ಇಲ್ಲ, ಅವ್ರಾಗೋದಕ್ಕೆ ಇವ್ರಿಗೂ ಪೂರ್ಣಾವಧಿಗೆ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವ್ರು ತಗೋತಾರೆ. ಅಲ್ಲ, ಈ ಮತ್ತೆ ಹೇಗೆ ಚುನಾವಣೆ ಮುಗಿದ ಬಳಿಕ ದಲಿತ ಸಿಎಂ ವಿಚಾರ ಪ್ರಸ್ತಾಪ ಮಾಡೋಣ? ಏನೀಗ ಬೆಳಗ್ಗೆ ಕೇಳ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ತಾರ? ಈಗ ಕೇಳಿದ್ರೆ ಇನ್ಯಾವಾಗಲೋ ಒಂದ್ಸತಿ ಕೊಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ. ಕೇಳ್ದೇನೆ ಇದೆ, ಯಾರು ಕೊಡ್ತಾರಪ್ಪ? ಎಲ್ಲರಿಗೂ ಈ ದೇಶದೊಳಗೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೆ ಕೇಳ್ತಾರೆ. ಕೇಳಬೇಡ್ರಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದರೆ, ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಪ್ರಿವ್ಯೂವಲ್ಲಿ ಹೇಳಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಬೇಡ, ನಿಮ್ಮ ಏನಿದ್ರೂ ಕೂಗು ಇಲ್ಲಿ ಬರಲಿ ಅಂಥೇಳಿ ನಾನು ಸೀನಿಯರ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ನೀವು ಮಾಡಬೇಡಿ ಅಂತ ಹೇಳೋ ಹಕ್ಕನ್ನು ನೀವು ಹಂಗೆ ಹೇಳಬಾರ್ದು. ಯಾವತ್ತೂ ಕೂಡ ಅವ್ರು ಕೇಳೋ ಹಕ್ಕು ಅವ್ರವ್ರಿಗೆ ಇರ್ತದೆ, ಯಾರು ಬೇಕಾದ್ರೆ ಕೇಳ್ಬೋದು.